ದೇವ್ರು ಒಬ್ಬೊಬ್ಬರನ್ನು ಹಿಡಿದಲ್ಲಿ ಇಟ್ಕೊಳ್ಳಿಕ್ಕೆ ಒಂದೊಂದು ಕೊರತೆ ಕೊಡ್ತಾನೆ. ಏನ್ ಮಾಡ್ಲಿಕ್ಕೆ ಅಷ್ಟು ಕೊಟ್ಟಿದ್ರೆ ಇಷ್ಟ ಆಗಿತ್ತ. ಎಲ್ಲರಿಗೂ ಒಂದೊಂದು ಕೊರತೆ ಇಟ್ಟೇ ಇರ್ತದೆ. ಈಗ ಕೊರತೆ ಕಾಣದ ಹಾಗೆ ತುಂಬಿಸಿಕೊಂಡು ಹೋಗುವ ಯೋಗ್ಯತೆ ಉಂಟಲ್ಲ. ನಮ್ಮ ಅದೇ ಹೇಳ್ರು ಏನು ನೀವು ಹೇಳಿದ್ರಿಂದ ಇವಾಗ ಹೊಂದ ನಾವು ಬಂದದ್ದು ನಾನೇ ಹೇಳಿ ಕಳಿಸಿದ್ದು. ಅದಕ್ಕೆ ಹೇಳ್ತು ನಮಗೆ ಅವನ ಬಗ್ಗೆ ವಿಶ್ವಾಸ ಇಲ್ಲ, ಇವನ ಬಗ್ಗೆ ವಿಶ್ವಾಸ ಇಲ್ಲ, ಅವನ ಬಗ್ಗೆ ವಿಶ್ವಾಸ ಇಲ್ಲ. ಮತ್ತೆ ನಿಮ್ಮ ಬಗ್ಗೆ ವಿಶ್ವಾಸ ಉಂಟು, ನಿಮ್ಮ ಭಾಗ್ಯ ಬಗ್ಗೆ ವಿಶ್ವಾಸ ಉಂಟು, ನನ್ನ ಮಾತಿನ ಬಗ್ಗೆ ವಿಶ್ವಾಸ ಉಂಟು. ಒಳ್ಳೆಯದು. ಹಾಗಾಗಿ ನಾವು ಅವ್ರ ಮಾತೆ ಬಂದಕ್ಕೆ ನಮ್ಮ ಬಗ್ಗೆ ಒಪ್ಪುವುದಕ್ಕೆ ನೀವು ಅಷ್ಟು ಮಾಡಿದ್ದಕ್ಕೆ ನನ್ನ ಮರ್ಯಾದೆ ಉಳಿತು. ಯಾಕೆ ನೀವು ನನ್ನ ಮಾತಿಗೂ ಬೆಲೆ ಕೊಡ್ತಿದ್ರಿ, ಮತ್ತೆ ನಾ ದೇವರು ಅನ್ಸ್ಕೊಂಡು ಏನ್ ಪ್ರಯೋಜನ? ಅಲ್ಲ, ನಿಮ್ಮ ಮನೆಯಾಗಿ ಹೋಗ್ಬಾರ್ದಕ್ಕೆ ನಾವು ಒಪ್ಪಕ್ಕೆ ಬಿಟ್ಟರೆ ನಮಗೆ ಹರಳು ಕಲ್ಲು ಯಾವುದು, ಕಲ್ಲು ಹರಳು ಯಾವುದು ಪ್ರಜ್ಞೆ ಉಂಟು. ಅಲ್ಲ, ಕಪ್ಪು ಕಲ್ಲು ಯಾವುದು, ಸಾಲಿಗ್ರಾಮ ಯಾವುದು ಗೊತ್ತಾದ್ರೆ ಶಾಲೆಕ್ರಮ ಬುಕ್ಕಾಗಿ ಬಂದವು. ಬಹಳ ಒಳ್ಳೆಯದು. ಯಾಕೆ ನಾ ಹೇಳಿ ಕಳಿಸಿದ್ದುಂಟು, ಕಳೆದು ಹೋದಂತಹ ಸಂಪತ್ತನ್ನು ಪಡೆಯುವಲ್ಲಿ ನೀವಿಂದ ಮಾತ್ರ ಸಾಕಾಗ್ಲಿಕ್ಕಿಲ್ಲ ಬಲ. ಅವು ಎಂತ ಮಗ ಯಾವ ಮುಖ್ಯವಾಗಿ 33 ಕೋಟಿ. ಯಾಕೆ ಹೇಳು, ಅವ್ರು ಒಬ್ರು ಒಂದೇ, ನಾವು ಒಂದು ಒಂದೇ, ಅವ್ರು 3 ಜನ. ಅದಕ್ಕೆ ಹೆಸರಾದವರು ನೀವು. ಹಾಗಾಗಿ ನಿಮ್ಮನ್ನೇ ಕರ್ಕೊಂಡು ಬರ್ಬೇಕು ಅಂತ ನಾ ಹೇಳಿದ್ದೆ. ಒಯ್ಯಗು ಒಳ್ಳೆಯದು ಒಳ್ಳೇದು ಒಳ್ಳೇದೇ ಆಗಬೇಕು. ಆಗತ್ತಾ? ಸುಮ್ಮನೆ ಒಳ್ಳೇದು ಅಂತ ಹೇಳಿದ್ರೆ ಕೆಲಸ ಆಗ್ಲಿಕ್ಕಿಲ್ಲ. ಎಂತ ಮಾಡ್ಬೇಕು ಹೇಳಿ? ಸಮುದ್ರ ಮಥನ ಆಗಬೇಕು. ಅಂತದ್ದು ಮಾಡುವಂದಷ್ಟು ಸುಲಭ ಆಗ್ತಿಲ್ಲ. ಮತ್ತೇನಾಗ್ಬೇಕು? ಅಯ್ಯೋ, ಅದಕ್ಕೆ ವ್ಯವಸ್ಥೆ ಎಲ್ಲ ಆಗ್ಬೇಕು. ಪುಣ್ಯಾತ್ಮ, ಸಂಪತ್ತಿರುವುದು ಸಮುದ್ರದಲ್ಲಿ ಅಂತ ಆದ್ಮೇಲೆ ಅದು ಮಜ್ಜಿಗೆ ಮೊಸಳೆ ಎಲ್ಲಿ ಬರ್ತದೆ, ಅದನ್ನ ಕಡಿಬೇಕಾದ್ರೆ ಕಡುವಲ್ ಬೇಡವಾ? ಹೇಳಿಕೆ ನೋಡು, ಸಾಮಾನ್ಯ ಕಡುವಲ್ ಆಗಲಿಕ್ಕಿಲ್ಲ. ಅಲ್ಲ, ನಿಮ್ಮ ರಕ್ತಸ್ರಾವಕ್ಕೆ ಕಡುವಲು ಆಗಲಿಕ್ಕಿಲ್ಲ. ಸಮುದ್ರವನ್ನು ಮದಿಸುವ ಕಡುವಲು ಅಂತಂದ್ರೆ ಮಂದರ ಪರ್ವತ ಆಗಬೇಕು. ಅದು ಆ ಸಮುದ್ರದಲ್ಲಿ ಮಂದರ ಪರ್ವತವನ್ನು ತಂದಿರಿಸಬೇಕಲ್ಲ, ಆ ವ್ಯವಸ್ಥೆ ಆಗ್ಬೇಕು. ಹೌದಾ? ಆದಷ್ಟು ಬೇಗ ತರಿಸಿ. ಯಾವ ಬನ್ನಿ
ಸೇವೆ ಇಲ್ಲ. ಓ ದೂತ ಕುಮ್ಮಣ್ಣ ಇಲ್ಲಿ ಹೋಗಿ ಸಮೀಪಗಳು ಮುಗ್ಳು ಹಾಕ್ಬಾಗಿ ಹೌದು ಅವ್ರೆ ಮುಗ್ಳು ಹಾಕ್ಬಾಗಿ ಮನೆಯ ನಿಧಾನ ನಿಧಾನ ಹಗುಗ ಹಗುಗ ಅವಸರದ ಸೇವೆ ಇಲ್ಲ. ಈಗ ಬಂದು ಮುಗ್ಳು ಹಾಕ್ಬೇಕು ಇಲ್ಲಿ ಸ್ವಲ್ಪ ಜಾಗ್ರತೆ. ಅಪಾಯ ಉಂಟು. ಮೆಲ್ಲ ಮೆಲ್ಲ ಓ ಓ ಓ ಓ ಓ ಓಹೋಯ್ ದೂತ ಈ ಕಡೆ ಬಾ. ಹಾಗೆ ಮುಂದಾಗಲಿ ಮೆಲ್ಲ 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 ಕೈ ಹಾಕು ಏ ಗಣೇಶ ಬಾ ಕೈ ಹಾಕು ಬಾ ಅವ್ರಿಗೆ ಮೈ ಮೇಲೆ ಬಂತು. ಸಂಸಾರದ ಪರ್ವತ ಬಂತು. ಇಲ್ಲಿ ತೊಂದರುವ ಆಗುವಿಯ ಸರ್ಪವೃಂದ ದೊಬ್ಬಲನೆಯುಳ್ಳ ವಾಸುಕಿಯ ಮಂದರಗಿರಿಯೆಡೆ ಕಂಡು ಮದರು ಮುದ್ದು ಸುತ್ತಿದರು ಆನಂದದಿಂದಲಿಯಲ ಓಯ್ ಒಗೆಯ ಓ ಓಯ್ ಏನಾಯ್ತು? ಎವ್ರೆ ಮಂದಿರ ಪರ್ವತ ಬಂತ. ಒಂದು ಇಕ್ಕ ಲಕ್ಷಣ ಮುಳುಕ್ತಾ ಉಂಕು ಬೆದರುವುದು ಬೇಡ. ಹಾ ಅದಕ್ಕೆ ಆಧಾರ ಇಲ್ಲ. ಹೌದು ಹಾಗಾದ್ರೆ ಆಧಾರ ಕೊಡುವವರು ಯಾರು? ಹಾ. ಭಾವನಾಕರ್ತರು ಅದನ್ನಾರು. ಹಾ. ನಾನೇ ಕೂರ್ಮನಾವತಾರವನ್ನು ತಳೆದು ಹಾ. ಅದರ ಅಡಿಯಲ್ಲಿ ಬೆನ್ನು ಕೊಡ್ತೇನೆ. ಹಾ. ಅದರ ಮೇಲೆ ಬರುತ್ತೇನೆ. ಇನ್ನು ವಾಸುಕಿಯನ್ನು ಹಠವಾಗಿ ಸುತ್ತಬೇಕು. ಯಾಕೆ ಹಾಗಾಯ್ತು ಅಂತ ಹೇಳಿ 64 ಕೋಟಿ ನಾವಿದ್ದರೂ ನಮ್ಮನ್ನ ಅಲಕ್ಷ್ಯ ಮಾಡಿದ್ದಾರೆ. ಹೌದು ಯಾಕೆ ಹೇಳು ಈ ವಾಸುಕಿಯ ಹೆಡೆ ಅವರು ಹಿಡಿದಿದ್ದಾರೆ, ಬಾಲ ನಮಗೆ ಕೊಟ್ಟಿದ್ದಾರೆ. ಹೌದು ನಮಗೆ ಬಾಲ ಕೊಡುವ ಸಣ್ಣವರದ ಓಯ್ ಒಗೆ ಓಯ್ ಎವ್ರೆ ನಮಗೆ ಭಾಗ ಬೇಗ ಏನಾಯ್ತು? ನಮಗೆ ಭಾಗ ಬೇಗ ಮತ್ತೆ? ಹೇಗೆ ಹೇಗೆ ನಾವು ಹೆಚ್ಚಿನ ಸಂಖ್ಯೆಯಲ್ಲಿದ್ದವರು. ಹೌದು ಹೆಡೆಯಾ? ಹೇಗೆ ಬೇಕು ಸರಿಯಾಗಿ ಉಂಟು. ಹಾ. ಯಾಕೆ? ಹಾ. ನೀವು ಹಿರಿಯವರಲ್ವಾ? ಹೌದು. ಹಿರಿತಾಯಿ ಮಕ್ಕಳಾದ ನಿಮಗೆ ಹಿರಿದೇ ಆಗ್ಬೇಕು. ಹಾ. ದೊಡ್ಡದು ಅಂದ್ರೆ ಹೆಡೆ ಅಲ್ವಾ? ಹಾ. ನೀವೇ ಹೆಡೆ ಹಿಡ್ಕೊಳ್ಬೇಕು. ಒಂದೇ ನಮ್ಗೆ. ಓಕೆ ಇಲ್ಲೇ ನಿತ್ಕೋ ಮಗ ನೀ ಬೇರೆ ಮಗ ಮಗಯ್ಯ ಹೋಗಿ ಹೋಗಿ
ಸುರಾಸುರ ಶರದಿಯ ಮತಿಸಿದರು ಶರದಿಯ ಮತಿಸಿದರು ಸುರಾಸುರ ಶರದಿಯ ಮತಿಸಿದರು ನಾನವರೇ ಒಮ್ಮೆಲೆ ಕರೀಲಿಕ್ಕೆ ಪ್ರಾರಂಭ ಮಾಡುವುದಿಲ್ಲ. ಯಾಕೆ ಹಾಗೆ ಎಷ್ಟೇ ಪ್ರಯತ್ನ ಪಟ್ಟರು ನೀವು ಫಲ ಸಿಗುವುದಿಲ್ಲ. ಕಾರ್ಯಕ್ಕೂ ಮೊದಲು ನಿರ್ವಿಘ್ನವಾಗಿ ಕಾರ್ಯ ಫಲ ಕೊಡಬೇಕು ಅಂತಾದ್ರೆ ಗಣಪತಿ ಪೂಜೆ ಆಗಬೇಕು. ವಿಘ್ನೇಶ್ವರನ್ನ ಪ್ರಾರ್ಥಿಸಿ ಗಣಪತಿ ಪೂಜೆ ಅವಾಗ ಆಯ್ತದ ಅವಾಗ ಆಯ್ಕೆ ಇಲ್ಲ ನೀವಲ್ಲ. ಆ ಬಸವಕ್ಕೆ ಮಾರ್ಗ ಮಾಡಿ ಲಕ್ಷ್ಮೀ ಒಬ್ರು ಹೇಳಿ ಮತ್ತೆಲ್ಲರೂ ಹೇಳೋಣ. ಹೌದಾ? ಇಲ್ಲಿಯೇ ಗಣಪತಿ ಪೂಜೆಯನ್ನು ಮೊದಲು ಪ್ರಾರಂಭಿಸಿ ಆಮೇಲೆ ಮಥನವನ್ನು ಪ್ರಾರಂಭಿಸಬೇಕು. ಗಣಪತಿ ಪೂಜೆ ಗಣಪತಿ ಪೂಜೆ ಮಾಡಿ ವಿಘ್ನರಾಜನ ಸ್ತುತಿಸಿ ಜಂಬೂ ಪಾಠ ಬಕ್ಕಿಕೌ ಉಮಾಹುಕೌ ಉಮಾಹುಕೌ ಕಾಯಂ ನಮಮಿ ಹಿಗ್ಗೆ ಖಲ ಪಾಗ ಪಂಕಗಂ ಪಾಗ ಪಂಕಗಂ ಪಾಗ ಪಂಕಗಂ ಆಯ್ತಲ್ಲ ಪೂಜೆ ಆಯ್ತು. ಶರದಿಯ ಮತಿಸಿದರು ಸುರಾಸುರ ಶರದಿಯ ಮತಿಸಿದರು ಶರದಿಯ ಮತಿಸಿದರು ಸುರಾಸುರ ಶರದಿಯ ಮತಿಸಿದರು ಶಂಕರನ ಧ್ಯಾನಿಸುತ್ತ ಉಭಯರು ಬೆನರುತ್ತ ಉಮೆಯನ ಸರಸ್ವತಿಗೈಯಲ್ಗೆ ದುರಾಸುರರೇ, ವಿಷ ವಿಷ ಗೊತ್ತಾಯ್ತು. ಹೌದು. ಗಾಬರಿ ಆಗ್ಬೇಕಾಗ್ತಿಲ್ಲ. ವಿಷವನ್ನ ಹೋಗಲಾಡಿಸಬೇಕಾ? ನಿಜವಾಗಿ ವಿಷವೇ ಬಲಿಯಾಗಿರುವಂತಹ ನಾಗಗಳನ್ನ ಆಭರಣವಾಗಿ ಹೊಂದಿದ ಶಂಕರನ್ನೇ ಪ್ರಾರ್ಥಿಸಬೇಕು. ಓ ಓ ಅರಹ ಕೆಂಪು ಮಾದೇವ ಓ ಹಗ 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 ಕೆಂಪು ಮಾಗೇವ ಓ ಗೇವ್ರೆ ಅಯ್ಯೋ ವಿಕ ವಿಕ ಗೇವ್ರೆ ಕೆಂಪು ಕೆಂಕನ ಮಗೆದು ಕುಟಿಯುತ್ತ ಮಗೆದು ಕರಳವ ಕುಡಿಯುತ್ತಿರಲ ಅಗತ್ಯ ಬಂದಲು ಬಿಗಿದು ಬಿಡಿಯಲು ತಿರಲ ಕರಳವ ಉಗುಳುತ್ತಿರಲು ಹರಿದರಳು ಗಿರಿಜಯ ಬಂದವು ಶಿವನ ಕಂದರವ ಬದಲಿಗೆ ಅಮ್ಮ ಕೆಂಪು ಅಕ್ಕವ ನಮ್ಮ ಕೊಲ್ತೇವ್ರೆ ಯೋಚಿಸಬೇಕಾಗ್ತಿಲ್ಲ. ಅಪಚಾರ ಅಪಚಾರ ನಮ್ಮ ಕೇವಲ ಪಾಪ ihe ಕೊಟ್ರು ಇವ್ರು ಬಂದು ಗಂಟ್ಲು ಒಟ್ಟರೆ ಅವ್ರು ಕೊಲ್ಲಿಕ್ಕೆ ಮುಖಾಸುರ ಹಾಗಲ್ವ ಬಂದಂತಹ ವಿಷವನ್ನ ಹರ ಪಾನ ಮಾಡಿದ. ಹೌದಾ? ಆದ್ರೆ ಆ ವಿಷ ಆತನ ದೇಹವನ್ನು ಸೇರಬಾರದಲ್ಲ. ಹಾಗಾಗಿಯೇ ಕಂಠದ ಮುಂದೆ ಅದು ಸೇರಬಾರದೆಂಬ ಕಾರಣಕ್ಕಾಗಿ ಪಾರ್ವತಿ ದೇವಿ ಕಂಠವನ್ನು ತಿಂದು ಕೊಲ್ಲಿಕ್ಕಲ್ಲ. ಕೊಲ್ಲಿಕ್ಕಲ್ವ ಹಾಗಾಗಿ ನೋಡು, ಭೀತಿಗೊಳುತ್ತಿರಲಾಗ ಮಾಧವನಾದ ತೂಕ್ಷಣ ನುಡಿದಾಗ ಈ ಶಿತಿಕಂಠನು ಈಶಕ ಶಿತಿಕಂಠ ಎನ್ನುವ ಬಿರುದನು ಪಡೆದಿಗನೋ ದೇವದಾನವರೇ, ಯೋಚಿಸಿ ನೋಡಿ. ನಿಮ್ಮಂತಹ ಮಥನದಿಂದ ಬಂದ ವಿಷವನ್ನ ಶಿವಪಾನ ಮಾಡಿದ. ಹೌದು ಅದು ಮುಂದೆ ಸಾಗದ ಹಾಗೆ ಪಾರ್ವತಿ ದೇವಿ ಕತ್ತನ ಉಂಟಿದಳಲ್ಲ, ವಿಷ ಆತನ ಕಂಠದಲ್ಲಿಯೇ ಉಳಿದಿದೆ. ಪರಿಣಾಮವಾಗಿ ಆತನ ಕಂಠ ನೀಲವರ್ಣವನ್ನು ಹೊಂದಿತ್ತು. ಹಾಗಾಗಿ ನಿಮಗೆ ಇವತ್ತಿನಿಂದ ದೇವರನ್ನು ಬಯಸುವುದಕ್ಕೆ ಮತ್ತೊಂದು ಹೆಸರು ಸಿಗ್ತಾ ಉಂಟು. ಯಾವುದು ಪರಮೇಶ್ವರನಿಂದ ನೀಲಕಂಠ. ಓ ಇವಳು ನೀಲುಗಂಡನಿ ನೀಲುಗಂಡ ನೀಲಕಂಠ ನೀಲಗಂಡ ನೀಲಕಂಠ ಏನು? ಶಿತಿಕಂಠ. ಓ ಶಿಖಿಸಿಕಾಂತ
ನಂಜುಂಡೇಶ್ವರನೇ ಗಂಜಿ ಅಲ್ವಾ ನಂಜುಂಡೇಶ್ವರ ನಂಜುಂಡೇಶ್ವರ ಹಾ. ಅಕ್ಕ 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 ಅದೇ ಅದೇ ಶರದಿಯ ಮಧ್ಯಸಿದರು ಆ ಉಭಯರು ಶರದಿಯ ಮಧ್ಯಸಿದರು ಶರದಿಯ ಮಧ್ಯಸಿದರು ಶರದಿಯ ಮಧ್ಯಸಿದರು ಕಾಮಧೇನು ಸಂಚರಿಸಲಿಗೆ ಬಂತು 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 ಸೇರುತ್ತಲ್ಲ ಒಂದೊಂದಾಗಿ ಮೇಲೆ ಬರ್ತಾರೆ. ಬಂತು ಕಾಮಜಾಲ ಬಂತು ಕಾಮಜಾಲ ಬಂತು ಕಾಮಧೇನು ನಮಗೆ 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 ಗಲಾಟೆ ಮಾಡಬೇಡಿ ಹಾ. ಕಾಮಧೇನು ಗೋವಿನ ಸ್ವರೂಪದ್ದು ಹೌದು. ಅದರ ಪ್ರಯೋಜನ ಆಗುವುದು ಯಾರಿಗೆ ಹಾ. ಋಷಿ ಮುನಿಗಳಿಗೆ ಹಾ. ಹಾಗಾಗಿ ಹಾ. ಅದನ್ನ ಮುನಿವರ್ಗಕ್ಕೆ ಕೊಡೋಣವಂತೆ ಅವಾಗಲೇ ಹೌದು. ನೀವು ಹೇಳೋ ಮುಗಿಕ ಶರದಿಯ ಮಧ್ಯಸಿದರು ಶರದಿಯ ಮಧ್ಯಸಿದರು ಶರದಿಯ ಮಧ್ಯಸಿದರು ಬಂಕ 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 ಕೌಸ್ತುಭ ಮಣಿಯು ಬರಲು ಚೂಡ್ಮಣಿ ಚೂಡ್ಮಣಿ ಉಡುಮಣಿಯ ಹಾ. ಅದು ಅಲ್ವಾ ಪುಣ್ಯಾತ್ಮ ಹಾ. ಕೌಸ್ತುಭಮಣಿ ಗೌಕುಮ ಅಲ್ವಾ ಹೌದು. ಯೋಚಿಸಿ ನೋಡಿ ನಮ್ಗೆ ಅಲ್ಲ ನಿಮಗೆಲ್ಲ ಅಮೃತ ಮಥನಕ್ಕೆ ಸಮುದ್ರ ಮಥನಕ್ಕೆ ಹಾ. ಮಾರ್ಗದರ್ಶನ ಮಾಡುವ ನಾನು ಹೌದು. ಅಂತಾದ ಮೇಲೆ ಹಾ. ನನಗೂ ಸ್ವಲ್ಪ ಸಂತೋಷ ಆಗುವುದು ಬೇಡವಾ ಅಯ್ಯೋ ದೇವ್ರೆ ನೀವು ಏನು ಕೇಳಿದ್ರು ನಾವು ಕೊಡ್ತೇವೆ ಅಲಂಕಾರ ಪ್ರಿಯನಾದ ನನಗೆ ಹಾ. ಈ ಕೌಸ್ತುಭ ಮಣಿ ಇರ್ಲಿ ನಮ್ಮ ಯಾರ ಹತ್ರ ಆದ್ರೂ ಇದ್ರೆ ಅಪಾಯವೇ. ನಾವು ಒಬ್ಬನ ಹತ್ರ ಇದ್ದ ಮತ ಪಡೆಬೇಕು ಅಂತ ಗುತ್ತಿಗೆ ಹುಡುಕಿಸಿ ಏನಾದ್ರು ದೇವರಿಗೆ ಹಿಂಗೆ ಹೌದಾ ದೇವ್ರೆ ನೀವೇ ಕೌಸ್ತುಭ ಹಾರಟ ಆಡಿ ನಾನೇ ಧರಿಸ್ತೇನೆ ಶರದಿಯ ಮಧ್ಯಸಿದರು ಸುರಾಸುರ ಶರದಿಯ ಮಧ್ಯಸಿದರು ಶರದಿಯ ಮಧ್ಯಸಿದರು ಅನಿತರಳು ಶ್ರೀರಮೆಯು ಬರ್ತಾ ಇದ್ದಾನೆ ಶ್ರೀರಮೆಯು ಮೈದೋರಲ್ಗೆ ಲಕ್ಷ್ಮೀತಾ ಮೈದೋರಲ್ಗೆ ಓ ಮಗಯ್ಯ ಅಮ್ಮಗೆ ಏಳು ಮಂಕು ಅಂಕ ಇವ್ ಒಳಗೆ ಅಂಕಲ್ಲ ಉಂಕಪ್ಪ ಒಂದು ಮಿಂಚು ಮಿಂಕು ಮಿಂಕು ಅಲ್ಲ ಎಂಕಂತ ಬಂಕು ಮಾಡಿದ ಕಳ್ಳ ಬಿಟ್ಟು ಯಾರು ಅಂತ ಕೇಳೋಣ. ಅಯ್ಯೋ ಯಾರು ಏನು ಕತೆ ಈಗ ಅದದ್ದು ಹೆಣ್ಣು ಹೆಣ್ಣು ಸುಂದರ ಆಗಿ ಹುಂಗಂಗಿ ನಮ್ಗೆ ಇರ್ಲಿ ಯಾರು ಎಂದು ಮೊದಲೇ ಒಳಬಾಯಲ್ಲಿ ಕೇಳೋಣ ಯಾರೆಲ್ಲ ಹಂಗೆ ಇರ್ಲಿ ಬರ ಸುರರು 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 ತಮಗೆ ತಮಗೆ ನುತವಾದಿಸುತ್ತಿರಲು ಶಂಕರನು ಶಂಕರನು ತಾ ತಡೆದಿಂದೆಂದ ಸಾಕು ಸೈರಿಸಿ ಹೇಗೆ ಸಂವಾದ ಸಾಕು ಸೈರಿಸಿ ನಿಮ್ಮೊಳಗೆ ಸಂವಾದ ನಿಮ್ಮೊಳಗೆ ಸಂವಾದ ಹೀಗೆಯ ನುಡುಕಲು ಬಹುದ ಭಾವಾದ ಹೀಗೆಯ ನುಡುಕಲು ಬಹುದ ಭಾವಾದ ದೇವ್ರೆ ಈಗ ನಮ್ಮ ಹೊಗೆ ಹಿಂಗೆ ಇರ್ಲಿ ಹೊಗೆ ಹಿಂಗೆ ನಮ್ಮ ಹೊಗೆ ಹಿಂಗೆ ಸಾಕು ಸೈರಿಸಿ ನಮ್ಮ ಹೊಗೆ ಹಿಂಗೆ ಏಕೆ ನಿಮ್ಮಲ್ಲಿ ಸಂವಾದ ಸಾಕು ಅಂದ್ರೆ ಇನ್ನೂ ಸಿಗಲೇ ಇಲ್ಲ
ಸಾಕು. ನಮ್ಗೆ ಎಂಟು ಸಿಕ್ಕಿಲ್ಲ ಮನೆ ಇನ್ನು. ನಿಮಗೆ ಸಿಗಲಿಲ್ಲ ಎನ್ನುವುದೇ ಅರ್ಥ. ಹಾ. ನೀವು ಬಯಸಿದ್ರೆ ಅವಳು ಸಿಗುವವಳಲ್ಲ ಅಂತ ಅರ್ಥ. ಅದು ನಾವು ಕರೆದು ಸುಮ್ಮನೆ ಇತ್ತು. ಅಂದ್ರೆ ಈಗ ಮಂಜುಂಡದ ಮಾತು ಸುಮ್ಮನೆ ನಾವು ಮತ್ತೆ ಬೇರೆ ನೋಡುದಿಲ್ಲ. ಮಂಜುಂಡನ ಮಾತು ಎನ್ನುವ ಕಾರಣಕ್ಕಾಗಿ ಸುಮ್ಮನೆ ಇರಬೇಕು ಅಂತ ನಾನು ಹೇಳುವುದಿಲ್ಲ. ಮತ್ತೆ ಮುಂದೆ ನಾನು ಏನು ಹೇಳ್ತೇನೆ ಎನ್ನುವುದನ್ನು ಕೇಳಿದ ಮೇಲೆ ಅದು ನಿಮಗೆ ಒಪ್ಪಿದ್ದಾದ್ರೆ ನೀವು ಒಪ್ಪಿದ್ರೆ ಸಾಕು. ಆಯ್ತು, ನೀವು ಹೇಳಿ ಮಾಡ. ದೇವತೆಗಳಾಗಿರುವಂತ ದೇವತೆಗಳು ಹಾಗೂ ದಾನವರು ನಮಗೆ ನಮಗೆ ಎನ್ನುವುದಾಗಿ ಸಂವಾದವನ್ನು ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀವಿ. ಅದು ಸಲ್ಲ. ಹುಟ್ಟಿದಂತ ಈಕೆ ಇವಳಿಗೆ ಯಾರು ಇಷ್ಟವು ಅವರನ್ನೇ ವರಿಸುವುದಕ್ಕೆ ಮುಂದಾಗಲಿ. ಇಚ್ಛಾ ಸ್ವಯಂವರ. ಇಕ್ಕ ಹುಯ್ಯುವ, ಇಚ್ಛಾ ಸ್ವಯಂವರ. ಇಕ್ಕ ಹುಯ್ಯುವ. ಏನು ಯಾರು ಇಷ್ಟು ಎಲ್ಲರಿಗೂ ಕಾಣ್ಲಿಕ್ಕೆ ಕೆಲವು ಇರಬೇಕು. ನಾವು ಮುಂದೆ ಬಂದು ಮುಖ ತೋರಿಸ್ತೀವಿ. ಅದಕ್ಕೊಂದು ಅವಕಾಶ ಮಾಡಿಕೊಡೋಣ. ಯಾರಿಗೆ ಬೇಕು ಬೇಕು ಅಂತ ಉಂಟು ಅವ್ರು ಸ್ವಲ್ಪ ಕುಕ್ಕೆ ಉದ್ದ ಮಾಡಿ ಹಾಗಂತ ಕುತ್ತಿಗೆ ಉದ್ದ ಮಾಡಿದವರಿಗೆಲ್ಲ ಇವಳು ಸಿಗ್ತಾಳೆ ಅಂತಲ್ಲ. ಇವಳಿಗೆ ಯಾರು ಇಷ್ಟವೋ ಅವಳನ್ನು ವಹಿಸಿ. ಯಾರಲ್ಲಿ ಮಾವಯ್ಯನ ತಂದೆ ಒಮ್ಮೆ ವಾಡಿಯರು ಸೇರಿ ರಮೆಯ ಸಿಂಗರಿಸಲಕ್ಕೆ, ರಮೆಯ ಸಿಂಗರಿಸಲಿಕೆ ಪರಿಕಿಸುತ್ತಲಿ ಸಿರಿಯು ಸುಮಮಾಲೆ ಕರದಿ ಪಿಡಿಯುತ್ತ ಬಂದು ಕಂಡಳು ಸಭೆಯ ಬಂದು ಕಂಡಳು ಸಭೆಯ ಬಂದು ಕಂಡಳು ಸಭೆಯ ಕಂಡಳು ಸಭೆಯ ಕಂಡಳು ಸಭೆಯ ಸಿರಿದೇವಿ ಬಂದು ಕಂಡಳು ಸಭೆಯ ಬಂದು ಕಂಡಳು ಸಭೆಯ ಮುಂದೆ ಇಂದು ಧರಣ ಮುಂದೆ ಇಂದು ಧರಣ ಪರಮ ಈಶ್ವರನ ಮುಂದೆ ಕಂಡಳು ಇಂದು ಧರಣ ಅರವಿಂದ ಭವ ದೇವೇಂದ್ರ ಕಂಡಳು ಸುರಪನ ಅರವಿಂದ ಭಾವ ದೇವೇಂದ್ರನ ಸುಮನಸ ವೃಂದ ಸಾಕಾರ ಮುನೀಂದ್ರ ಜರ ಹೊಂದಿ ಪರಮಾನಂದ ಬಂದು ಕಂಡಳು ಸಭೆಯ ಕಂಡಳು ಸಭೆಯ ಕಂಡಳು ಸಭೆಯ
ಕಂಡಳು ಸಭೆಯ ಸಿರಿದೇವಿಯೋ ಬಂದು ಕಂಡಳು ಸಭೆಯ ಮುಂದೆ ರಂಜಿಪ ಇಂದೋದರ ಅರವಿಂದ ಭವಮಾಗೆಲ್ಲ ಸುಮನಸ ಗಣದ ಸಕಲ ಮುನೀಂದ್ರ ದಿತಿಜರು ಹೊಂದಿ ಪರಮಾನಂದದಿಂದಿರೆ ಬಂದು ಕಂಡಳು ಸಭೆಯ ಸಿರಿದೇವಿಯು ಬಂದು ಕಂಡಳು ಸಭೆಯ ದೇವತೆಗಳು ಹಾಗೂ ದಾನವರು ಸೇರಿ ಶರದೆಯನ್ನು ಮತಿಸಿದಂತಹ ಹೊತ್ತಿಗೆ ಅದರಿಂದಲೇ ಹುಟ್ಟಿ ಬಂದವಳು ನಾನು ಬಂದಾಕ್ಷಣ ಎಲ್ಲರೂ ನನ್ನ ಲಕ್ಷ್ಮಿ ಲಕ್ಷ್ಮಿ ಎನ್ನುವ ಹಾಗೆ ಕೊಂಡಾಡ್ತಾ ಇದ್ದಾರೆ. ಅದರ ಜೊತೆಗೆ ಸೇರಿರುವಂತಹ ದೇವತೆಗಳು ಹಾಗೂ ದಾನವರು ನಮಗೆ ಬೇಕು ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಇವರೆಲ್ಲ ಹೀಗೆ ಹೇಳ್ತಾರಂತಾದ್ರೆ ಹೇಳುವಲ್ಲಿಗೆ ಇದಕ್ಕೊಂದು ನ್ಯಾಯ ತೀರ್ಮಾನವನ್ನು ಈಗಾಗಲೇ ಶಂಕರನೇ ಒದಗಿಸಿದವರಿದ್ದಾನೆ. ನನ್ನ ಕೈಗೊಂದು ಮಂದಾರ ಮಾರಿಕೆಯನ್ನು ಕೊಟ್ಟು ಈ ಹಾರವನ್ನ ಯಾರ ಕೊರಳಿಗೆ ನಿನಗೆ ಒಪ್ಪುವಂತಹ ವರನ ಕೊರಳಿಗೆ ಈ ಹಾರವನ್ನು ಹಾಕು ಎನ್ನುವ ಹಾಗಾಗಿ ಎಲ್ಲವರು ಕಾತರದಿಂದ ಸರತಿಯ ಸಾಲಿನಲ್ಲಿ ನಿಂತಿದ್ದಾರೆ. ಒಮ್ಮೆ ಎಲ್ಲವರನ್ನು ವೀಕ್ಷಿಸುವುದಾದರೆ ದೇವೇಂದ್ರ ಇಲ್ಲಿದ್ದೇನೆ. ಆದ್ರೆ ಈ ಕಡೆ ಇರುವವರು ಯಾರು? ಪರಮೇಶ್ವರ. ಹಾರವನ್ನು ಕೊಟ್ಟಂತಹ ಪರಮೇಶ್ವರ. ಇವರನ್ನು ನೋಡುವಾಗ ಒಂದು ರೀತಿಯಾದಂತಹ ಸೋದರ ಭಾವನೆ ಎನ್ನುವುದು ನನ್ನಲ್ಲಿ ಮೂಡುತ್ತಾ ಉಂಟು. ಅಷ್ಟೇ ಅಲ್ಲ, ಆ ಕಡೆಯಲ್ಲಿ ಇದ್ದಾನೆ ಬ್ರಹ್ಮನನ್ನು ನೋಡುವಾಗ ಪುತ್ರವಾತ್ಸಲ್ಯ ಎನ್ನುವುದು ನನ್ನ ಎಚ್ಚರಗೊಳಿಸ್ತಾ ಉಂಟು. ಹಾಗಾಗಿ ಉಳಿದಂತಹ ಈ ಸುರರೆಲ್ಲರೂ ಇವರನ್ನೆಲ್ಲ ನೋಡುವಾಗ ನೆರೆದು ಸಭೆಯೊಳಗೆಲ್ಲರೂ ನೆರೆದು ಸಭೆಯೊಳಗೆಲ್ಲರೂ ಎನ್ನೋಳು ಭೋಗವಿರಿಸಿ ಕಾಮಿಪರು ಎಮ್ಮೊಳು ಭೋಗವಿರಿಸಿ ಕಾಮಿಪರಿಗರೋ ಸ್ಮರಿಸಿ ಯಾಚಿ ಬರು ಸಮಮನವಂತು ಮರೆಮಾಚುವರು ಕೆಲರು ಮರೆಮಾಚುವರು ಕೆಲರು ಕಲರ್ ಕರವಿಡಿಯೇ ಬಗರು ಕಲರ್ ಕರವಿಡಿಯಲು ಬಗರು
ಯತ್ನಗಳ ಕೈವರು ಮರುಳರಂತಿವರೇ ನೆನೆದರು ಪರಿಪರಿಯ ಯತ್ನಗಳ ಕೈವರು ಮರುಳರಂತಿವರೇನ ಕೈದರು ಮರುಳರು ಇವರು ಮರುಳರಂತಿವರೇನ ನೆನೆದರು ಸ್ಥಿರತೆ ಎನಿಸದು ಮನಸ್ಸಿನಂತರ ಅರಿತು ನೋಡಲು ಚಂಚಲೆಯುನ ಸ್ಥಿರತೆ ಎನಿಸದು ಮನಸ್ಸಿನಂತರ ಅರಿತು ನೋಡಲು ಚಂಚಲೆಯುನ ಪರಿಪರಿಯ ಯತ್ನಗಳ ಕೈವರು ಮರುಳರಂತಿವರೇ ನೆನೆದರು ಸ್ಥಿರತೆ ಎನಿಸದು ಮನಸ್ಸಿನಂತರ ಅರಿತು ನೋಡಲು ಚಂಚಲೆಯುನ ಅರಿತು ನೋಡಲು ಚಂಚಲೆಯುನ ಬಂದು ಕಂಡಳು ಸಭೆಯ ಶ್ರೀದೇವಿಯು ಬಂದು ಕಂಡಳು ಸಭೆಯ ದೇವಿಯು ಬಂದು ಕಂಡಳು ಸಭೆಯ ಬಂದು ಕಂಡಳು ಸಭೆಯ ದೇವತೆಗಳೆಲ್ಲರೂ ಅವರ ಮನಸ್ಸಿನಲ್ಲಿ ನನ್ನನ್ನು ವರಿಸಬೇಕೆನ್ನುವಂತಹ ಭಾವನೆ ಅವರಲ್ಲಿ ಅಧಿಕವಾಗಿ ಮೂಡಿದ್ರು ಕೂಡ ಆದ್ರೆ ಈ ದೇವತೆಗಳನ್ನು ನೋಡುವಾಗ ನಾನಿಲ್ಲೇ ಇವರೆಲ್ಲರೂ ನನಗೆ ಮಕ್ಕಳಿಗೆ ಸಮಾನ ಹಾಗಾಗಿ ಮಕ್ಕಳನ್ನು ವರಿಸುವುದಕ್ಕೆ ಅಸಾಧ್ಯ ಇನ್ನು ಈ ಕಡೆಯಲ್ಲಿ ನೋಡ್ಬೇಕು ಎಲ್ಲರೂ ಒಪ್ಪಿಡ್ತಾ ಇದ್ದಾರೆ ಎಲ್ಲರೂ ತಾಮುಂದೆ ಎನ್ನುವ ಹಾಗೆ ಸರತಿಯ ಸಾಲಿನಲ್ಲಿ ನಮ್ಮ ಕೊರಳನ್ನು ಉದ್ದ ಮಾಡಿ ಯಾವಾಗ ನಮ್ಮ ಕೊರಳಿಗೆ ಒಂದು ಹಾರ ಬೀಳ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ ಕೇವಲ ಅಷ್ಟೇ ಅಲ್ಲ ನನ್ನನ್ನು ಮರುಳು ಮಾಡಬೇಕೆನ್ನುವಂತಹ ಉದ್ದೇಶದಿಂದಾಗಿ ನಾನಾ ಪರಿಯಾದಂತಹ ಸಣ್ಣ ಚೇಷ್ಟೆಗಳು ನನ್ನನ್ನು ಒಲಿಸಿಕೊಳ್ಳಬೇಕೆನ್ನುವಂತಹ ಕಾರಣಕ್ಕಾಗಿ ವಿಧ ವಿಧದ ಪ್ರಯತ್ನದಲ್ಲಿ ಇವರೆಲ್ಲವರು ಇದ್ದಾರೆ ಹಾಗಂತ ಇವರನ್ನೆಲ್ಲ ಒರೆಸ್ಲಿಕ್ಕೆ ಆಗುತ್ತದ ಆಗುದಿಲ್ಲ ಯಾಕೆ ಅಸುರರು ಪಾಷಾಂಡಿಗಳು ಹೆಂಡ ಕುಡಿತಾರೆ ಮದ್ಯ ವ್ಯಸನಿಗಳು ಇವರು ಯಾರು ದುರ್ಮದರು ಇವರು ಕುಡಿದ್ರು ಒಂದು ಹಿಡಿತಾ ಉಂಟು ನಮ್ಮಲ್ಲಿ ಹೌದಾ ಇಂತಹ ಕಾಮುಕರನ್ನು ಒಲಿಸುವುದಕ್ಕೆ ಅಸಾಧ್ಯ ಹಾಗಾದ್ರೆ ಈ ಸಭೆಯಲ್ಲಿ ನನಗೆ ಸರಿ ಹೊಂದುವಂತಹ ವರ ಯಾರು ಸುತ್ತ ನಿರೀಕ್ಷಿಸುತ್ತ ಎಲ್ಲರನ್ನೂ ಸುತ್ತ ನಿರೀಕ್ಷಿಸುತ್ತ ಎಲ್ಲರನ್ನೂ ಉತ್ತಮರು ಯಾರಲ್ಲ ಇವರುಳು ಉತ್ತಮರು ಯಾರು ಉತ್ತಮರಲ್ಲ ಉತ್ತಮರು ಯಾರಲ್ಲ ಇವರುಳು ಎನ್ನುತ್ತ ಚಿತ್ತ ಜಪಿತ ನಿತ್ಯಡೆಗೆ ನಿತ್ಯ ನಿರಂಜನಾಗೀಗ ಚಿತ್ತ ಜಪಿತ ನಡೆಗೈದಂದು ನಿರಂಜನ ಸ್ವಾಮಿ ಚಿತ್ತ ಜಪಿತ ನಡೆಗೈದಂದು ಭಕ್ತಿಯಳು ಮಾನಯನಿಗೆ ಮಣಿಯುತ್ತಲೇ ದೇವರಿಗೆ ಹಾಕಿದಲ್ಲ ಇರಲಿ ಅಲ್ಲ ನಮಗೇನು ಬೇಕನೇ ಇಲ್ಲ ದೇವರಿಗೆ ಸಿಕ್ಕಿದ ಹಿಂಗೆ ಪಾಪ ನಮ್ಗೆ ಅವನಲ್ಲ ಅವ್ರ ಅಪ್ಪಿದಾಗ ಅಮ್ಮಿದಾಗ ಇಲ್ಲ ನೀವು ಹಂಚಿಕೊಂಡು ಅನುಭವಿಸಿ ಅಷ್ಟೇ ಹಾಲು ಮಾಡಿದ್ರೆ ನಮ್ಗೆ ಒಂದೊಂದು ಚೂರು ಬರ್ಲಿಕ್ಕೆ ನಮ್ಗೊಂದು ಕೈ ಉಗುರು ಬರೋದು ಇಲ್ಲ ಸ್ವಾಮಿ